ಆಯ್ತಾ? ಇನ್ನೇನಿದ್ರೆ ಲಾಸ್ಟಲ್ಲಿ ಒಂದು ಹೇಳ್ಬಿಡ್ತೀನಿ. ಅಲ್ಲಲ್ಲ, ಇದು ಈ ತೆಲುಗುನಲ್ಲಿ ಒಂದು ಗಾದೆ ಐತೆ, ಕನ್ನಡದಲ್ಲೂ ಐತೆ, ಹೇಳ್ತೀನಿ ಕೇಳ್ರಿ. ಕುಲಾಂಕ್ ನಾ ಸಾಡಂಟೆ ತಲಾಕ್ ಅಂತ ಅಂದ್ರೆ ಇಂಥ ವರ್ಕ್ ಹಂಗೆ ಕೊಡ್ಬೇಕು. ಒಂದ್ಸಲಿ ಕೊಟ್ಬಿಟ್ರೆ ಎಲ್ಲಾರ್ಗು ಕರೆಕ್ಟಾಗಿ ಆಗೋಗ್ತದೆ. ಅದು ಒಬ್ಬೊಬ್ಬಂದು ಎತ್ತಿ ಮಾತಾಡೋ ಅಷ್ಟು ವ್ಯಕ್ತಿಗಳಲ್ಲ ಅವು. ಅವೆಲ್ಲನೂ ಜೀವನದಲ್ಲಿ ಕಿಸಿಯಾಕ್ ಆಗ್ದಿರ ಇರೋವು, ಏನೂ ದಬಾಕ್ದಿರ ಇರೋವು. ಇನ್ನು ಈ ಪದಗಳು ಬಳಸ್ಬೇಕಷ್ಟೇ ನಾನು. ಅದಕ್ಕೋಸ್ಕರ ಹೇಳಿದ್ ನಾನು. ಎನ್ಯಾರ್ಗಾಯ ಕನ್ಯಾರ್ಗಾಯ ಅಂತ ತೆಲುಗುದೇ ಹೇಳ್ತಾ ಇರಲ್ಲ ಗಾದೆ, ಕನ್ನಡದ್ದು ಹೇಳ್ತೀನಿ. ಅನ್ನ ಹಾಕಿದ್ ಮನೆ ಕೆಡಲ್ಲ, ಗೊಬ್ಬರ ಚೆಲ್ಲಿದ್ ಹೊಲ ಕೆಡಲ್ಲ ಅಲ್ವಾ? ಯಾವತ್ತೂ ಅನ್ನ ಹಾಕಿರೋ ಮಂತನ ನಮ್ದು. ಇವತ್ತು ಅವ್ರವ್ರ ಇಷ್ಟ ಅದು. ನಾನು ಯಾರೇ ಬರಲಿ ಫಸ್ಟ್ ನೀರು ಕೊಡ್ರಿ, ಜ್ಯೂಸ್ ಕೊಡ್ರಿ ಅಂತಾನೆ ನಾನು ನೋಡೋದು. ಊಟಗಳ ವ್ಯವಸ್ಥೆ ಮಾಡೋಕ್ಕಾಗಲ್ಲ, ತುಂಬ ಜನ ಇರೋ ಕಾರಣಕ್ಕೆ. ಇಲ್ಲ, ಫಸ್ಟ್ ನಾನು ಅದು ಮಾಡ್ಕೊಂಬಂದಿದ್ದೀನಿ. ನಾನು ಯಾವತ್ತೂ ಬಿರೆ ಕೈಯಾಗ ಯಾರನ್ನೂ ಇವತ್ತವರೆಗೂ ನಾನು ಕಳಿಸಿಲ್ಲ. ಅದಕ್ಕೆ ಏನಂದ್ರೆ ಅದು ಮೀಡಿಯಾ ಮುಂದೆ ಕೂತ್ಕೊಂಡ್ಬಿಟ್ಟು ಹೀರೋಗಳಾಗೋಕೆ ಹೋದವರು ಕತೆಗಳು ಎತ್ತಿಬಿಟ್ರೆ ಅದು ಎಪಿಸೋಡ್ಗಳಲ್ಲ, ಅವರು ವ್ಯಕ್ತಿತ್ವಗಳು, ಅವ್ರ ಇದುಗಳೇ ಬೇರೆ ಆಗಿ ಬರ್ತದೆ. ಅದಕ್ಕೋಸ್ಕರ ನೀವು ಇಳ್ದು ಆ ಮಟ್ಟಕ್ಕೆ ಮಾತಾಡಿದ್ರೆ ನಾವು ಮಾತಾಡಲ್ಲ. ಬಟ್ ಕೆಲವೊಂದು ಸಂದರ್ಭಗಳು ನೀವೇ ಸೃಷ್ಟಿ ಮಾಡ್ಕೊಂಡ್ರ ಬರ್ತೀನಿ, ಅವತ್ತು ಮಾತಾಡ್ತೀನಿ. ಕರೆಕ್ಟ್ ಅಣ್ಣ? ಅಯ್ಯೋ ಬೇಡಣ್ಣ, ಇದು ಏನು ಹೇಳ್ತೀನಿ ಅಂತಂದ್ರೆ, ಉಸಿರು ಬಿಟ್ರೆ ನಾ ಉಸಿರು ಗಾಳಿಕಿರಲ್ಲ ಅಂತಂದ ಅವಾಗ ನಾವೇನು ಹೇಳೋಣ, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಮಾಡ್ದಂಗೆ ಇರ್ತದೆ. ಅದಕ್ಕೆ ಮುಂದಿನ ಸಲ ನೀವು ಕೇಳಿದ್ ತುಂಬ ಒಳ್ಳೇದೇನೆ. ಇನ್ನೇನ ಆ ಕಡೆಯಿಂದ ಬೇರೆ ಥರ ಏನಾದರೂ ಬಂದರೆ ಅವ್ರ ಹೆಸರು ಹೇಳ್ಬಿಟ್ಟೇನೆ ಇದೇ ಮೀಡಿಯಾಗಳವ್ರ ಮುಂದೆ ನಾನು ಕೊಡ್ತೀನಿ ಅಣ್ಣ. ಇನ್ನೇನು ಹೇಳಲಿ ನಾನು? ಯಾಕಂತಂದ್ರೆ ಇದೊಂದು ಏನಂತಂದ್ರೆ ಕಾಶನ್ ಕೊಡ್ತಾ ಇದ್ದೀನಿ. ಬೇಡ ಬೇಡ ಬೇಡ, ನಾನು ಒಳಗಡೆ ಇದ್ದವಾಗ ನೀವು ಕೊಟ್ಟಿರೋ ನೋವುಗಳು ನಮ್ಮ ತಾಯಿಯವ್ರಿಗಿರ್ಬೋದು, ನಮ್ಮ ಸ್ನೇಹಿತರಿಗಿರ್ಬೋದು, ನಮ್ಮ ಅಭಿಮಾನಿಗಳಿಗಿರ್ಬೋದು, ಎಲ್ರಿಗೂ ದಯವಿಟ್ಟು ನಾವು ಅವ್ರು ಕೊಟ್ಟಿರೋರ್ನ ಬಿಟ್ಟು ತಗೊಂಡಿರೋರು ಅನುಭವಿಸಿರೋರು ಕೈ ಎತ್ತು ಮುಗ್ತೀನಿ. ನನಗೋಸ್ಕರ ಇದೇ ಕಡೆ ಬಾರಿ ಬಿಟ್ಬಿಡೋಣ. ಇನ್ನು ಮುಂದಕ್ಕೆ ಏನಾದರೂ ಕೆಮ್ಮೋದಾಗ್ಲಿ ಎಲ್ಲಾದ್ರೂ ಮಾಡೋದಾಗ್ಲಿ ಮಾಡಿದ್ರೆ ಅಣ್ಣ ಅವ್ರ ಹೆಸರಲ್ಲ, ಅದನ್ನ ನಾವು ಮಾಡ್ತೀವಿ ನಿಮ್ಮ ಮುಖಾಂತರನೇನೆ. ಆಯ್ತಾ? ಇರಿ ಲಾಸ್ಟಲ್ಲಿ ಹೇಳ್ಬಿಡ್ತೀನಿ. ಹಳ್ಳಿಕಾರ್ ಉಳಿಸಿ, ಹಳ್ಳಿಕಾರ್ ಬೆಳೆಸಿ, ಜೈ ಹಳ್ಳಿಕಾರ್. ಸಾಕಣ್ಣ?